ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? KSBTC ನೇಮಕಾತಿ 2026 ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕ, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ರಕ್ತ ಚಾಲನಾ ಪರಿಷತ್ ಇದೀಗ 6 ಅಭ್ಯರ್ಥಿಗಳಿಂದ ವಿವಿಧ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯದ ರಕ್ತ ಸುರಕ್ಷಾ ಕಾರ್ಯಕ್ರಮವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ನೇಮಕಾತಿ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನೋಡೋದಾದರೆ ನೋಡಿ, ಒಂದು ಸಹಾಯಕ ನಿರ್ದೇಶಕರು ಗುಣಮಟ್ಟ ಮತ್ತು ಸಹಾಯಕ ನಿರ್ದೇಶಕರು VBD ಮತ್ತು ವಿಭಾಗೀಯ ಸಹಾಯಕರು ಸೇರಿ ಟೋಟಲ್ 4 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳು ಬಂದ್ಬಿಟ್ಟು ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಗಳನ್ನು ನೋಡಿ, ನೀವು ಆಫ್ಲೈನ್ ಮೂಲಕವೇ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ವೇಕೆನ್ಸಿ ನೋಡೋದಾದ್ರೆ ನೋಡಿ, ಸಹಾಯಕ ನಿರ್ದೇಶಕರು ಗುಣಮಟ್ಟ ಒಂದು ಹುದ್ದೆ ಇದೆ. ಅದೇ ರೀತಿ ಸಹಾಯಕ ನಿರ್ದೇಶಕರು ಒಂದು ರಕ್ತದಾನ VBDಯಲ್ಲಿ ಒಂದು ಹುದ್ದೆಗಳು, ಅದೇ ರೀತಿ ಡಿವಿಷನಲ್ ಅಸಿಸ್ಟೆಂಟ್ 2 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸಹಾಯಕ ನಿರ್ದೇಶಕರು ಗುಣಮಟ್ಟ ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ನೋಡಿ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮೈಕ್ರೋಬಯಾಲಜಿ ಅಥವಾ ಬಯೋಕೆಮಿಸ್ಟ್ರಿ ಅಥವಾ ಬಯೋಟೆಕ್ನಾಲಜಿ ಅಥವಾ ಬಯೋಮೆಡಿಕಲ್ ಸೈನ್ಸ್ ಅಥವಾ ಜಿಯಾಲಜಿ, ಮೆಡಿಕಲ್ ಲ್ಯಾಬ್ ಮತ್ತು ಲ್ಯಾಬ್ ಟೆಕ್ನಾಲಜಿ ಅಥವಾ ಫಾರ್ಮಸಿಸ್ಟ್ MSc ಪದವಿಯನ್ನು ಪಡೆದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಸಹಾಯಕ ನಿರ್ದೇಶಕರು ಹುದ್ದೆಗಳಿಗೆ ನೋಡೋದಾದರೆ ಅಭ್ಯರ್ಥಿಗಳು ಸಮಾಜ ಕಾರ್ಯ ಅಂದರೆ MSW ಅಥವಾ ಸಮಾಜ ವಿಜ್ಞಾನ ಅಥವಾ ಸಮಾಜಶಾಸ್ತ್ರ ಅಥವಾ ಪತ್ರಿಕೋದ್ಯಮ ಅಥವಾ ಸಮೂಹ ಸಂವಹನ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಿಭಾಗೀಯ ಸಹಾಯಕರು ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ವಯೋಮಿತಿ ನೋಡೋದಾದರೆ ಅಭ್ಯರ್ಥಿಗಳು ಗರಿಷ್ಠ ವಯೋಮಿತಿ ನೋಡಿ 55 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ವೇತನ ನೋಡೋದಾದರೆ ಸಹಾಯಕ ನಿರ್ದೇಶಕರು ಹುದ್ದೆಗಳಿಗೆ 35,000 ರೂಪಾಯಿ, ಸಹಾಯಕ ನಿರ್ದೇಶಕರು VBDಗೆ 35,000 ರೂಪಾಯಿ ಮತ್ತು ವಿಭಾಗೀಯ ಸಹಾಯಕರ ಹುದ್ದೆಗಳಿಗೆ 23,000 ರೂಪಾಯಿ ಇಲ್ಲಿ ಒಂದು ವೇತನವಿರುತ್ತೆ. ಅರ್ಜಿ ಶುಲ್ಕ ಯಾವುದೇ ತರಹದ ಅರ್ಜಿ ಶುಲ್ಕವಿರುವುದಿಲ್ಲ. ಇದು ನೇರ ಸಂದರ್ಶನ ಪ್ರಕ್ರಿಯೆಯಾಗಿದ್ದು ಅಭ್ಯರ್ಥಿಗಳು ನೇರವಾಗಿ ನಿಗದಿತ ಸ್ಥಳದಲ್ಲಿ ಹಾಜರಾಗಬೇಕಾಗುತ್ತೆ. ಇಲ್ಲಿ ಸಂದರ್ಶನ ಎಲ್ಲಿ ನಡೆಯುತ್ತೆ ನೋಡಿ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ 4ನೇ ಮಹಡಿ ಪೂರ್ವ ವಿಭಾಗ ಆರೋಗ್ಯ ಸೌಧ, ಮಗಡಿ ರಸ್ತೆ, ಬೆಂಗಳೂರಿನಲ್ಲಿ ಡೈರೆಕ್ಟ್ ಈ ಒಂದು ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 18 ಫೆಬ್ರವರಿ 2026 ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಸಂದರ್ಶನ ಇಲ್ಲಿ ನಡೆಯಲಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಈ PDF ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.